ರಾಜ್ಯದ ಪ್ರತಿಷ್ಠಿತ ಕಾರಾಗೃಹದ ಮತ್ತೊಂದು ಕರ್ಮಕಾಂಡ ಬಟಾಬೈಲಾಗ್ತಾ ಇದೆ. ನೀವಂದುಕೊಂಡಂತೆ ಇದು ಪರಪ್ಪನ ಅಗ್ರಹಾರ ಜೈಲ ಅಲ್ಲ, ಹಿಂಡಲಗ ಜೈಲ ಅಲ್ವೇ ಅಲ್ಲ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಜೈಲಿನಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ. ಕೈದಿಗಳ ಬಿಂದಾಸ್ ಲೈಫ್ ಬೆಚ್ಚಿ ಬೀಳಿಸ್ತಾ ಇದೆ ಈ ಕರ್ಮಕಾಂಡ. ಪರಪ್ಪನ ಅಗ್ರಹಾರ ಆಯ್ತು, ಕಲಬುರಗಿ ಜೈಲಾಯ್ತು. ಈಗ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಜೈಲ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಾಜ್ ನ್ಯೂಸ್. ಐಷಾರಾಮಿ ಜೀವನದಿಂದ ಏನಾಯ್ತು? ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾದಂತಹ ಒಂದು ಶೋಕಿಯನ್ನ ನಡೆಸಿ ಏನೇನೆಲ್ಲ ಅನುಭವಿಸಿದ್ರು ಅನ್ನೋದು ಗೊತ್ತಿರುವಂತಹ ವಿಷಯ ಗಮನಿಸಬಹುದು. ಗಾಂಜಾ, ಸಿಗರೇಟ್, ಬಿಯರ್, ಇಸ್ಪೀಟ್ ಆಡ್ತಾ ಇರುವಂತಹ ಕೈದಿಗಳ ವಿಡಿಯೋ ಒಂದು ಕಡೆ ವೈರಲ್ ಆಗಿದೆ. ಇದೇನು ಜೈಲ ಅಥವಾ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾ ಇರುವಂತಹ ಶ್ರೀಮಂತರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ಇದೆಲ್ಲ ಜೈಲಲ್ಲಿ ಮನನ್ ಪರಿವರ್ತನೆ ಆಗೋಗ್ಬೇಕು ಅಂತ ಹೋಗ್ತಾರೆ. ಆದರೆ ಇಲ್ಲಿ ಇನ್ನೊಂದಷ್ಟು ಕೊಲೆ ಮಾಡಿ, ಸುಲಿಗೆ ಮಾಡಿ, ರೇಪ್ ಮಾಡಿ, ಏನೋ ಅದೇನು ಅತ್ತೆ ಮನೆ ಇದ್ದಂಗಿದೆ ಜೈಲು, ಹೋಗಿ ಬರೋಣ, ಸ್ವಲ್ಪ ದುಡ್ಡು ಇಟ್ಕೊಂಡ್ರೆ ಎಲ್ಲ ಕೊಡ್ತಾರೆ, ಐಫೈ ಲೈಫ್ ಲೀಡ್ ಮಾಡ್ಬೋದು ಅಂತ ಎಲ್ರಿಗೂ ಮನಸ್ಸಿಗೆ ಬಂದ್ಬಿಡುತ್ತೆ. ಅಂತಹ ವಿಡಿಯೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಎಲ್ಲ ಬ್ರ್ಯಾಂಡೆಡ್ ಫೋನ್ಸು ಇದೆ, ಐಫೋನ್ ಇದೆ, ವಿವೋ ಇದೆ, MI ಇದೆ, ಎಲ್ಲ ಫೋನ್ಸ್ಗಳು ಕೂಡ ಅಲ್ಲೇ ನೀವು ಕಾಣಬಹುದು. ಸೊ ಮತ್ತೊಂದು ಕಡೆ ನೋಡಿ, ಇನ್ನೂ ಮೀಸೇನೆ ಚಿಗುರಿಲ್ಲ, ಯಾವ ಕೇಸ್ ಮೇಲೆ ಅಂದರಾಗಿದ್ದಾನೋ ಹುಡುಗ ಗೊತ್ತಿಲ್ಲ. ಬಟ್ ಬಾಟ್ಲ್ ಕೈಯಲ್ಲಿ ಆ ಎಣ್ಣೆ ಮಧ್ಯ ಬಾಟ್ಲ್ ಇಟ್ಕೊಂಡು ಎಷ್ಟು ಖುಷಿಯಾಗಿ ಜೈಲು ಒಳಗಡೆನೆ ಎಣ್ಣೆ ಹೊಡಿತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಅಲ್ಲಿರುವಂತ ಜೈಲಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅವರೇ ಸಪ್ಲೈ ಮಾಡ್ತಾ ಇದ್ದಾರಾ? ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲಿ ಏನೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೈದಿಗಳು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಮೊಬೈಲ್ ಬಳಸ್ತಾ ಇದ್ದಾರೆ, ಗಾಂಜಾ ಸೇವಿಸ್ತಾ ಇದ್ದಾರೆ, ಸಿಗರೇಟ್ ಸೇದೋದು ಕೂಡ ಬೆಳಕಿಗೆ ಬಂದಿದೆ. ನೋಡಿ, ಜೈಲಲ್ಲೇ ಯಾವ ರೀತಿ ಬಿಯರ್ ಸೇವಿಸ್ತಾ ಇದ್ದಾರೆ, ಎಲ್ಲವೂ ಹೊರಗಿನಿಂದ ಪೂರೈಕೆ ಆಗ್ತಾ ಇರೋದೆ. ಜೈಲಿನ ಸರ್ಕಲ್ ನಂಬರ್ 2ನೇ ಬ್ಯಾರಕ್ನಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಜಾರೋಷವಾಗಿ ಈಗಾಗಲೇ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ನಿಜಕ್ಕೂ ಒಂದು ಕಡೆ ಇದು ಜೈಲ ಅಥವಾ ಯಾವ್ದಾದ್ರೂ ಹೋಟೆಲ್ ಅನ್ನುವಂತ ಫೀಲ್ ಬರುತ್ತೆ. ನೋಡಿ, ಈಗ ಎಷ್ಟೋ ಜನರು ಗಮನಿಸ್ತಾ ಇದ್ದೀರಿ, ಸಿಗರೇಟು, ಗಾಂಜಾ, ಏನೇನೋ ಇದೆ, ಅದರಲ್ಲಿ ಬೀಡಿ, ಎಲ್ಲಾ ಬ್ರ್ಯಾಂಡ್ಸು, ಏನೇನ್ ತಂಬಾಕು ಗಿಂಬಾಕು ಯಾರು ಏನ್ ಸೇವಿಸ್ತಾರೋ ಎಲ್ಲ ಇದೆ, ರಾಶಿ ರಾಶಿ ಹಾಕ್ಬಿಟ್ಟಿದ್ದಾರೆ. ಯಾರಿಗೇನು ಬೇಕೋ ಅದನ್ನ ದುಡ್ಡು ಕೊಟ್ಟು ತಗೋಬಹುದು. ಇಷ್ಟು ಜೈಲಲ್ಲಿ ಅವರಿಗೆ ಪೂರೈಕೆ ಆಗ್ತಾ ಇದೆ, ಎಲ್ಲವೂ ಕೂಡ ಹೊರಗಿನಿಂದ ಹೋಗ್ತಾ ಇರುವಂತದ್ದು. ಯಾರು ಕೂಡ ಅದೆಲ್ಲ ಹೊರಗಿನಿಂದನೇ ಪೂರೈಕೆ ಆಗ್ತಾ ಇರೋದು. ಮದ್ಯದ ಬಾಟಲ್ಗಳಿಂದ ಹಿಡಿದು ಗಾಂಜಾ, ಸಿಗರೇಟ್, ತಂಬಾಕು ಎಲ್ಲವೂ ಕೂಡ ಒಳಗಡೆ ಪೂರೈಕೆ ಆಗ್ತಾ ಇದೆ. ಇದು ನಮ್ಮ ರಾಜ್ಯದ ಜೈಲುಗಳ ಪರಿಸ್ಥಿತಿ ಅಂತಾನೆ ಹೇಳಬಹುದು. ಗಮನಿಸ್ತಾ ಇದ್ದೀವಿ ಈ ದೃಶ್ಯಗಳು. ಏನು ನಾವು ಮೊನ್ನೆ ಕಲಬುರಗಿ ಜೈಲಿನಲ್ಲಿ ಕಂಡ್ವಿ, ಇವತ್ತು ಹಿಂಡಲಗ ಜೈಲಿನಲ್ಲಿ ಕಾಣ್ತಾ ಇದ್ದೀವಿ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ನೋಡಿ ಜನರು ದಂಗೆದ್ದೋಗ್ಬಿಟ್ಟಿದ್ದಾರೆ. ಹಿಂಡಲಗ ಜೈಲಿನ 2ರ ಬ್ಯಾರಕ್ನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಕೈದಿಗಳು. ಬ್ಯಾರಕ್ನಲ್ಲಿ ಬಿಂದಾಸ್ ಆಗಿ ಇಸ್ಪೀಟ್ ಆಡ್ತಿದ್ದಾರೆ, ಗುಂಪು ಕಟ್ಕೊಂಡು ಹಣ ಇಟ್ಕೊಂಡು ಕೈದಿಗಳು ಅಂದರ್ ಬಾಹರ್ ಆಡ್ತಿದ್ದಾರೆ. ಹೊರಗಡೆ ಅಂದರ್ ಬಾಹರ್ ಆಡಿದ್ರೆ ಒಳಗಡೆ ಆಗ್ತಾರೆ, ಒಳಗಡೆ ಅಂದರ್ ಬಾಹರ್ ಆಡಿದ್ರೆ ಆರಾಮಾಗಿ ನಗಾಡ್ಕೊಂಡಿರ್ತಾರೆ. ಮೊನ್ನೆಯಷ್ಟೇ ನಮ್ಮ ರಾಜ್ ನ್ಯೂಸ್ ನಲ್ಲಿ ಕಲಬುರಗಿ ಜೈಲಿನ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಬಿತ್ತರಿಸಿದೆ. ಇವತ್ತು ಬೆಳಗಾವಿಯ ಹಿಂಡಲಗ ಜೈಲಿನ ಸರದಿಯಾಗಿದೆ. ಗಮನಿಸಬಹುದು ಯಾವ ರೇಂಜಿಗೆ. ಇವರೇನು ರೌಡಿ ಶೀಟರ್ಗಳ ಅಥವಾ ರೀಲ್ ಸ್ಟಾರ್ಗಳ ಗೊತ್ತಾಗ್ತಾ ಇಲ್ಲ. ವೈಟ್ ಅಲ್ಲಿ ಫುಲ್ ಮಿಂಚಿಂಗು, ಜೈಲಲ್ಲೇ ರೀಲ್ಸು. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಕಂಡುಬರುವಂತಹ ದೃಶ್ಯಗಳಿವೆ.
ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈಗ ಬ್ಯಾರಕ್ ನಲ್ಲಿ ಬಿಂದಾಸ್ ಆಗಿ ಇಸ್ಪಿಟ್ ಆಡ್ತಿದ್ದಾರೆ ಕೈದಿಗಳು. ಗುಂಪು ಕಟ್ಕೊಂಡು ಹಣ ಇಟ್ಕೊಂಡು ಕೈದಿಗಳು ಅಂದರ್ ಬಹಾರ್ ಆಡ್ತಾರೆ. ಇನ್ಯಾವ ಭಯ ಇದೆ? ಎಲ್ಲ ಇದೆಯಪ್ಪ ಅಲ್ಲೇನೆ. ಏನ್ರಿ ಬ್ರೋ ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. ಸೀರೆ ಬಿಡು, 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 ಸೀರೆ ಬಿಡು. ಹಣ ಇಟ್ಕೊಂಡು ಸ್ಪೀಡ್ ಆಡ್ತಾ ಇದ್ದಾರೆ ಕೈದಿಗಳು. ಗಮನಿಸಬಹುದು ದೃಶ್ಯಗಳನ್ನ. ನೆಲಮಂಗಲ ಮೂಲದ ಮುಬಾರಕ್ ಅನ್ನುವಂತಹ ಕೈದಿ ಇಸ್ಪೀಟ್ ಆಡುವಂತಹ ವಿಡಿಯೋವನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊಬೈಲ್ ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇರುವಂತಹ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಬೆಳಗಾವಿಯ ಕೈದಿ ಸುರೇಶ್, ಶಾಹಿದ್ ಕುರೇಶಿ, ಆನಂದ್ ನಾಯಕ್ ಸೇರಿದಂತೆ ಹಲವರು ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತವರೇ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿನ ಕರ್ಮಕಾಂಡವನ್ನು ಇತ್ತೀಚೆಗಷ್ಟೇ ರಾಜ್ ನ್ಯೂಸ್ ಬಟಾಬಾಯಿ ಕೂಡ ಮಾಡಿತ್ತು. ನಾವು ದುಡ್ಡು ಕೊಟ್ರೆ ನಮಗೆ ಹೊರಗಡೆಯಿಂದ ಫೋನ್ 10,000 ರೂಪಾಯ್ದು ಫೋನು ಸಾದಾ ಕೀಪ್ಯಾಡು ಮತ್ತು 20,000 ರೂಪಾಯ್ದು ಕ್ಯಾಮ್ರಾ ಸೆಟ್ಟು ಮತ್ತು ಗಾಂಜಾ ಸಿಮ್ ಕಾರ್ಡು ಮತ್ತು ಸರಾಯಿ, ಬಿರಿಯಾನಿ, ಎಣ್ಣೆ, ಕುಟ್ರು ಬಾಟ್ಲಿ ಹೊರಗಡೆಯಿಂದ ಎಲ್ಲವೂ ತಗೊಬಂದು ಕೊಡ್ತಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಮೊನ್ನೆಯಷ್ಟೇ ಕಲಬುರಗಿ ಜೈಲಿನ ಕರ್ಮಕಾಂಡವನ್ನ ರಾಜ್ ನ್ಯೂಸ್ ಬಿತ್ತರಿಸಿ. ಇವತ್ತು ನೋಡಿದ್ರೆ ಹಿಂಡಲಗ ಜೈಲಿನಲ್ಲಿ ಏನ್ರಿ ಐಷಾರಾಮಿ ಜೀವನ, ಸಿಗರೇಟು, ಗಾಂಜಾ, ಏನು ಬೇಕೋ ಅದು ಲೈಫೇ ಒಂಥರ ಕುಲ್ಲಾಗಿ ಹೋಗ್ಬಿಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಹೌದು ಚಂದ್ರಕಲಾ, ಏನ್ ಹಿಂಡಲ್ಗಾ ಜೈಲಿನಲ್ಲಿ ಕೈದಿಗಳು ಏನ್ ಬಿಂದಾಸ್ ಲೈಫ್ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು. ಏನ್ ಹಿಂಡಲ್ಗಾ ಜೈಲಿನಲ್ಲಿ 2 ಬ್ಯಾರೆಕ್ ನಲ್ಲಿ ಇರ್ತಕ್ಕಂತ ಏನ್ ಕೈದಿಗಳು ಇರ್ತಾರೆ, ಇವರು ಐಷಾರಾಮಿ ಜೀವನ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು. ಆ ಬ್ಯಾರೆಕ್ ನಲ್ಲಿ ಬಿಂದಾಸ್ ಆಗಿ ಇಸ್ಪೇಟ್ ಆಡ್ತಾ ಇರ್ಬೋದು, ಮತ್ತು ಗುಂಪು ಕಟ್ಕೊಂಡು ಹಣವನ್ನ ಇಟ್ಟು ಅವರು ಇಸ್ಪೇಟ್ ಆಡ್ತಾ ಇರುವಂತದ್ದು. ಅದಲ್ಲದೆ ಹೋಟೆಲ್ ಆಗಿರ್ಬೋದು, ಅನಂತರ ಮನೆಯಲ್ಲಿ ಏನ್ ಪದಾರ್ಥಗಳನ್ನ ತಂದು ಮನೆಯನ್ನೇ ಮೀರಿಸುವಂತ ಅಡಿಗೆಯನ್ನು ಮಾಡ್ಕೊಂಡು ತಿನ್ನೋದಾಗಿರ್ಬೋದು. ಅದಲ್ಲದೆ ದುಡ್ಡು ಕೊಟ್ರೆ ಅಲ್ಲಿ ಏನ್ ಬೇಕಾದ್ ಸಿಗುತ್ತೆ. ಮತ್ತೆ ಇವರು ಮೊಬೈಲ್ ಕೂಡ ಅಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು. ಅಲ್ಲಿ ಏನ್ ಜಾಮರ್ ಕೂಡ ಹಾಕಿರ್ತಾರೆ, ಆದ್ರೆ ಯಾವುದೇ ರೀತಿಯಾದಂತ ಸರಿಯಾಗಿ ವರ್ಕ್ ಆಗದೆ ಇರುವ ಕಾರಣದಿಂದ ಅವ್ರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದಲ್ಲದೆ ಅಲ್ಲಿ ಇರ್ತಕ್ಕಂತ ಕೈದಿಗಳು ಹೇಳ್ತಾ ಇರುವಂತ ಪ್ರಕಾರ ಅವ್ರಿಗೆ ಅಲ್ಲಿ ಏನ್ ದುಡ್ಡು ಕೊಟ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದಂತ ಹೇಳ್ತಾ ಇರುವಂತದ್ದು. ಮತ್ತೆ ಇದು ಈಗ ಅಂದ್ರೆ ಜೈಲಿನ ಸುವ್ಯವಸ್ಥೆ ಏನಿದೆ ಒಟ್ಟಾರೆಯಾಗಿ ಹದಗೆಟ್ಟಿದೆ ಅಂತ ಹೇಳ್ಬೋದು. ಏನ್ ಗೃಹ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಈಗ ಜನರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಲ್ಲದೆ ಈಗ ಈ ಕೈದಿಗಳಂತ ಏನ್ ಜೈಲಿಗೆ ಹೋಗ್ತಾ ಇರ್ತಾರೆ, ಇವರು ಕೈದಿಗಳ ರೀತಿಯಾಗಿ ಅಲ್ಲಿ ಅಂದ್ರೆ ಇರುವಂತ ಈಗ ಇದರಿಂದ ಅಂದ್ರೆ ಕೈದಿಗಳಾಗಿ ಇರ್ತಕ್ಕಂತ ಕೈದಿಗಳು ಅಲ್ಲಿ ಒಳಗಡೆ ಹೋಗಿ ಐಷಾರಾಮಿ ಜೀವನ ನಡೆಸಿರೋದ್ರಿಂದ ಇದರಿಂದ ಈ ಜನರಿಗೆ ಏನ್ ಬರ್ತಾ ಇದೆ ಅಂದ್ರೆ ಇದರಿಂದ ಮತ್ತಷ್ಟು ಅಂದ್ರೆ ಏನು ಅಂದ್ರೆ ಚಟುವಟಿಕೆಗಳು ಹೊರಗಡೆ ಅನಾಹುತಗಳನ್ನ ಇವರು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬೋದು. ಇದರಿಂದ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಇದನ್ನ ತನಿಖೆಗೆ ಒಳಪಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಚಂದ್ರಕಲಾ. ಗಮನಿಸ್ತಾ ಇದೀವಿ, ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ರೀಲ್ಸ್ ಬೇರೆ ಮಾಡಿದ್ದಾರೆ. ಸೊ ಇದನ್ನೆಲ್ಲವನ್ನ ಗಮನಿಸಿ ಜೈಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಒಟ್ಟೆ ಏನ್ ತಿಂತಿದ್ದಾರೆ ಅವರು ಅಂತ ಜನರಿಗೆಲ್ಲ ಹೇಳ್ಬೇಕಂದ್ರೆ ಇವನು ಪೆರೋಲ ಮೇಲೆ ಹೊರಗಡೆ ಬಂದಿರತಕ್ಕಂತ ಆರೋಪಿ ಆಗಿದ್ದಾನೆ. ಈಗಾಗಲೇ ಇದು ಯಾವಾಗಿಂದ ಯಾವ ವಿಡಿಯೋ ಅಂತ ಹೇಳಿ ತನಿಖೆ ಆದಾದ ನಂತರ ಗೊತ್ತಾಗುತ್ತೆ. ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಏನ್ ದರ್ಶನ್ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಇನ್ನಿತರ ಏನ್ ನೀವು ಈ ಜೈಲಿನಲ್ಲಿ ಯಾವುದೇ ರೀತಿಯಾದಂತ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದು ಮತ್ತೊಮ್ಮೆ ಕಂಡು ಬರ್ತಾ ಇರುವಂತದ್ದು ಚಂದ್ರಕಲಾ. ಈಗ ಗಮನಿಸ್ತಾ ಇದೀವಿ, ಒಂದ್ ಕಡೆ ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಇವತ್ತಿನಿಂದ. ಈ ಸಂದರ್ಭದಲ್ಲೇ ಹಿಂಡಲ್ಗ ಜೈಲಿನ ಕರ್ಮಕಾಂಡ ಬಟಾಬಯಲಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಚಂದ್ರಕಲಾ, ಒಂದ್ ರೀತಿ ಹೇಳ್ಬೇಕಂದ್ರೆ ಇಡೀ ಏನ್ ರಾಜ್ಯದ ಏನ್ ಗಣ್ಯರು ಏನಿದ್ದಾರೆ, ಸಚಿವರಾಗಿರ್ಬೋದು, ಇದ್ರ ಬಗ್ಗೆ ಅತ್ಯಂತ ಅಂದ್ರೆ ಈಗ ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ರೆ ಮಾತ್ರ ತಿಳಿಯುತ್ತೆ. ಇಲ್ಲಿ ಇರ್ತಕ್ಕಂತ ಎಲ್ಲ ಇಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಬೆಳಗಾವದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾನೆ ಇಲ್ಲ ಅಂತ ಹೇಳ್ಬೋದು. ಈಗ ದರ್ಶನ್ ವಿಷಯದಲ್ಲಿ ಆಗಿರ್ಬೋದು, ಆಯ್ತು ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವ ರೀತಿಯಲ್ಲಿ ಈಗ ಪ್ರತಿಯೊಂದು ಜೈಲಿನಲ್ಲಿ ಇದೇ ರೀತಿ ಇದೆಯಾ, ಮತ್ತೆ
ಮತ್ತೆ ಏನ್ ಇಂಡಲ್ಗಾ ಜೈಲ್ ಆಗಿರ್ಬೋದು, ಏನ್ ಪರಪನಗರ ಬೆಂಗಳೂರು ಆಗಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಯಾವಾಗ ಕೈಗೊಳ್ತಾರಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ ಚಂದ್ರಕಲಾ. ಥ್ಯಾಂಕ್ ಯು ಮಂಜುನಾಥ್ ರೆಡ್ಡಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಹಿಂಡಲ್ಗಾ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಆಗಿ ಮೊಬೈಲನ್ನು ಬಳಸ್ತಾ ಇರೋದು, ಗಾಂಜಾ ಸೇವಿಸ್ತಾ ಇರೋದು, ಸಿಗರೇಟ್ ಸೇದೋದು ಬೆಳಕಿಗೆ ಬಂದಿದೆ. ಜೈಲಿಗೆ ಬಿಯರ್ ಸೇರಿದಂತೆ ಎಲ್ಲವೂ ಕೂಡ ಹೊರಗಿನಿಂದ ಪೂರೈಕೆ ಆಗ್ತಾ ಇರೋದು ಬಹಿರಂಗಗೊಂಡಿದೆ. ಜೈಲಿನ ಸರ್ಕಲ್ ನಂಬರ್ 2ನೇ ಬ್ಯಾರಕ್ನಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದು ರಾಜಾರೋಷವಾಗಿ ಹಣ ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇರುವಂತ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇಲ್ಲಿ ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತಹ ಖೈದಿಗಳಾಗಿರ್ಬೋದು, ಸೊ ಯಾರೊಬ್ಬರಿಗೂ ಕೂಡ ಭಯನೇ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. ನೋಡಿ, ರಾಜಾರೋಷ್ ಬಗ್ಗೆ ಹೊರಗಡೆನೂ ಇಷ್ಟು ಬಿಂದಾಸಾಗಿ ಲೈಫ್ ಲೀಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಜೈಲಲ್ಲಿ ಮಾತ್ರ ಎಲ್ಲರೂ ಬಹಳ ಎಂಜಾಯ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ನೋಡ, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ವಿಷಯಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರ್ ಇದೆ. ಖಾಲಿ ಆಗಿದೆ ನೋಡಪ್ಪ. ಏನ್ರಿ ಬ್ರೋ ಒಂದು ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರ್ ಇದೆ. ಖಾಲಿ ಆಗಿದೆ ನೋಡಪ್ಪ.